ಗಡಿ ವಿವಾದದ ಬಗ್ಗೆ ಮತ್ತೆ ಶಿವಸೇನೆ ಸಂಸದನ ಉದ್ದಟತನ. ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿಯ ದೂರು. ಗಡಿ ವಿಚಾರದಲ್ಲಿ ಬದ್ಧತೆಯನ್ನು ಪ್ರದರ್ಶಿಸಿದ್ದ ಬೆಳಗಾವಿ ಡಿಸಿ. ಹೀಗಾಗಿ ಡಿಸಿ ಮೊಹಮ್ಮದ್ ರೋಷನ್ ಟಾರ್ಗೆಟ್ ಮಾಡಿದ ಶಿವಸೇನೆ ಏಕನಾಥ್ ಶಿಂದೆ ಬಣದ ಸಂಸದ ಧೈರ್ಯಶೀಲ ಮಾನೆ ಉದ್ದಟತನ ಮೆರೆದಿರು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ಧೈರ್ಯಶೀಲ ಮಾನೆ ದೂರು. ಡಿಸೆಂಬರ್ 18ರಂದು ಲೋಕಸಭೆ ಸ್ಪೀಕರ್ ಭೇಟಿ ಮಾಡಿ ದೂರು. ಮೊಹಮ್ಮದ್ ರೋಷನ್ ರವರು ಡಿಸಿ ಅವರು ತಮ್ಮ ಕೆಲಸ ತಾವು ಮಾಡಿದ್ರು, ಏನಿದೆಯೋ ನ್ಯಾಯಪರವಾಗಿ ತೀರ್ಮಾನವನ್ನು ಕೈಗೊಂಡಿದ್ರು. ಅದಕ್ಕೆ ಇವರಿಗೆ ಉರಿ ಹತ್ಕೊಬಿಟ್ಟಿದೆ. ಸೊ ಈ ಕಾರಣಕ್ಕಾಗಿ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಉದ್ದಟತನ ಮೆರಿತಾ ಇದ್ದಾರೆ. ಗಡಿ ವಿವಾದದ ಬಗ್ಗೆ ಶಿವಸೇನೆ ಉದ್ದಟತನವನ್ನ ಈ ಹಿಂದೆಯಿಂದಲೂ ಕೂಡ ನಡೆಸಿಕೊಂಡೇ ಬಂದಿದೆ. ಇದೀಗ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿಯ ದೂರನ್ನ ನೀಡಿರುವಂತದ್ದು. ಡಿಸೆಂಬರ್ 18ರಂದು ಸ್ಪೀಕರ್ ಅನ್ನ ಭೇಟಿ ಮಾಡಿ ಈ ಒಂದು ದೂರನ್ನ ನೀಡಿದ್ದಾರೆ. ಮತ್ತೆ ಶಿವಸೇನೆ ಸಂಸದ ಈ ಮುಖಾಂತರವಾಗಿ ಉದ್ದಟತನ ಮೆರಿತಾ ಇರೋದು. ಒಟ್ಟಿನಲ್ಲಿ ಇವರಿಗೆ ಸಮಾಜದಲ್ಲಿ ನೆಮ್ಮದಿ ಇದ್ಯಾವುದೂ ಇರಬಾರ್ದು. ಆಗಾಗ ಕಿರಿಕಿರಿ ಕ್ಯಾತೆ ಕಿರಿಕು ಎಲ್ಲ ಮಾಡಬೇಕು. ಅದಕ್ಕೆ ಅಲ್ಲಿರುವಂಥ ಅಧಿಕಾರಿಗಳು ಸಪೋರ್ಟ್ ಮಾಡಬೇಕು. ಅಕಸ್ಮಾತ್ ಅವರು ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನ್ಯಾಯಯುತವಾಗಿ ತೀರ್ಮಾನವನ್ನು ಕೈಗೊಂಡ್ರು ಅಂತ ಹೇಳಿದ್ರೆ ಇವ್ರಿಗೆ ಸಮಸ್ಯೆ ಆಗ್ಬಿಡತ್ತೆ. ನಾವು ಕ್ರಮ ಕೈಗೊಳ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಬಿಡಲ್ಲ, ಹಾಗೆ ಹೀಗೆ ಅಂತ ಉದ್ದಟತನ ಮೆರೀತಾರೆ. ಈಗ ಸಂಸದ ಧೈರ್ಯಶೀಲ ಮಾಡಿರೋದು ಕೂಡ ಅದನ್ನೇ. ಸ್ಪೀಕರ್ ಓಂ ಬಿರ್ಲಾಗೆ ದೂರನ್ನ ನೀಡಲಾಗಿದೆ. ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಅವರನ್ನ ಹಕ್ಕುಚ್ಯುತಿ ಮಾಡಬೇಕು ಅಂತ ದೂರನ್ನ ನೀಡಲಾಗಿದೆ. ದೂರಿನಲ್ಲಿ ನಾಡದ್ರೋಹಿಗಳ ವಿರುದ್ಧ ತೆಗೆದುಕೊಂಡ ಕ್ರಮದ ಬಗ್ಗೆ ಉಲ್ಲೇಖಿಸಲಾಗಿದೆ. ನವೆಂಬರ್ 1ರಂದು ಬೆಳಗಾವಿಯಲ್ಲಿ ಎಂಇಎಸ್ ಕರಾಳ ದಿನ ಆಚರಿಸುತ್ತದೆ. ಅನ್ಯಾಯ ಆಗಿದೆ ಎಂದು ಎಂಇಎಸ್ ಕಪ್ಪು ಬಟ್ಟೆ ಪ್ರದರ್ಶಿಸಿ ಪ್ರತಿಭಟಿಸುತ್ತದೆ. ನಾನು ಲೋಕಸಭೆ ಸದಸ್ಯ, ಸಮಿತಿಯ ಅಧ್ಯಕ್ಷ ಆಗಿದ್ದೇನೆ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಕಾನೂನು ತಜ್ಞರ ಸಮಿತಿಯ ಅಧ್ಯಕ್ಷ. ಆದ್ರೂ ಕರಾಳ ದಿನದಲ್ಲಿ ಭಾಗವಹಿಸದಂತೆ ನಿರ್ಬಂಧವನ್ನ ಹೇರಿದ್ರು. ಬೆಳಗಾವಿ ಗಡಿಯಲ್ಲೇ ನನಗೆ ಪೊಲೀಸರು ತಡೆದಿದ್ರು. ಜನರ ಪ್ರತಿನಿಧಿಸುವ ನನ್ನ ಮೇಲೆ ಯಾವುದೇ ಕ್ರಿಮಿನಲ್ ಕೇಸುಗಳು ಕೂಡ ಇಲ್ಲ. ಆದ್ರೂ ಮತ್ತೊಂದು ರಾಜ್ಯ ಪ್ರವೇಶಿಸದಂತೆ ತಡೆದು ಅನ್ಯಾಯವನ್ನು ಮಾಡಿದ್ದಾರೆ ನನಗೆ. ಬೆಳಗಾವಿ ಡಿಸಿ ವಿರುದ್ಧ ದೂರು ನೀಡಿ ಶಿವಸೇನೆ ಸಂಸದ ಮಾನೆ ಕಿರಿಕ್ ಅನ್ನ ಮಾಡ್ತಾ ಇರೋದು ಈ ಮುಖಾಂತರವಾಗಿ. ನೋಡಿ, ಇವರ ಸಮಸ್ಯೆ ಈಗೇನು ಅಂತ ಅಂದ್ರೆ, ನಾನು ಲೋಕಸಭೆ ಸದಸ್ಯ, ಸಮಿತಿಯ ಅಧ್ಯಕ್ಷನೂ ಆಗಿದ್ದೀನಿ, ನನಗೆ ಅಲ್ಲೆಲ್ಲ ಹೋಗೋದಕ್ಕೆ ಬಿಡಲ್ಲ ಅಂದ್ರೆ ಹೆಂಗೆ? ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಕಾನೂನು ತಜ್ಞರ ಸಮಿತಿ ಅಧ್ಯಕ್ಷನೂ ನಾನು, ಆದ್ರೂ ಕರಾಳ ದಿನದಲ್ಲಿ ಭಾಗವಹಿಸದಂತೆ ನನ್ಗೇನೆ ನಿರ್ಬಂಧ ಹೇರಿದ್ರು. ಬೆಳಗಾವಿ ಗಡಿಯಲ್ಲೇ ನನ್ನನ್ನು ತಡೆದ್ರು ಪೊಲೀಸರು. ಜನರ ಪ್ರತಿನಿಧಿಸುವ ಜನಪ್ರತಿನಿಧಿಯಾಗಿ ನಾನು ಯಾವುದೇ ಕ್ರಿಮಿನಲ್ ಕೇಸುಗಳನ್ನು ಕೂಡ ಹೊಂದಿಲ್ಲ. ಆದ್ರೂ ಮತ್ತೊಂದು ರಾಜ್ಯ ಪ್ರವೇಶಿಸದಂತೆ ತಡೆದು ಅನ್ಯಾಯ ಮಾಡಿದ್ದಾರೆ ನನಗೆ ಅಂತ ಅವ್ರು ಹೇಳ್ತಾ ಇರೋದು.